ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂಥ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿರುವಂತಹ ಎರಡು ಕಲಿಕಾಂಶಗಳನ್ನು ಕುರಿತು ತಿಳಿದುಕೊಂಡಿದ್ದೇವೆ. ಆ ಎರಡು ಕಲಿಕಾಂಶಗಳು ಭಾರತ ಮತ್ತು ಯುರೋಪಿನ ವ್ಯಾಪಾರ ಸಂಬಂಧ. ಎರಡನೆಯದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಪತ್ತೆ ಹಚ್ಚಿದಂತಹ ಒಂದು ರೀತಿ ಹೇಗಿತ್ತು, ಹಾಗೆಯೇ ಭಾರತಕ್ಕೆ ಆಗಮಿಸಿದಂತಹ ಪ್ರಮುಖ ಯುರೋಪಿಯನ್ನರು ಯಾರ್ಯಾರು ಅಂತೇಳಿ ನಾವು ತಿಳ್ಕೊಂಡ್ವಿ. ಮುಂದುವರೆದಾಗೆ ಈ ಪಾಠದ ಮುಂದಿನ ಕಲಿಕಾಂಶ ಕರ್ನಾಟಿಕ್ ಯುದ್ಧಗಳನ್ನು ಯಾವ ರೀತಿಯಾಗಿ ನಡೆದವು, ಅವುಗಳು ಹೇಗೆ ನಡೆಯಲ್ಪಟ್ಟವು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಮಕ್ಕಳೇ, ನಾವು ನೋಡಿದ್ವಿ ಫ್ರೆಂಚರ ಒಂದು ಮಹತ್ವಾಕಾಂಕ್ಷೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಅಧಿಕಾರಿಯಾಗಿ 1746ರಲ್ಲಿ ಭಾರತಕ್ಕೆ ಡೂಪ್ಲೆ ಎನ್ನುವಂಥವರು ಬಂದರು. ಅವರು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು ಅಂತ ಹೇಳಿದ್ರು. ಹೇಗೆ? ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸಿ ಅದರ ಮೂಲಕ ವ್ಯಾಪಾರವನ್ನು ಸುಗಮಗೊಳಿಸಿಕೋಬೇಕು ಎನ್ನುವಂಥದ್ದು. ಹಾಗಾಗಿನೇ ಅದು ಮುಂದುವರೆದಾಗೆ ಭಾರತದಲ್ಲಿ ಕರ್ನಾಟಿಕ್ ಯುದ್ಧಗಳಿಗೆ ಕಾರಣೀಭೂತ ಆಗ್ತವೆ. ಬ್ರಿಟಿಷರೊಂದಿಗೆ ಅವರು ಸೆಣಸಾಡಬೇಕಾಗಿ ಬರುತ್ತೆ. ಆ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ, ಮುಂದುವರೆದಾಗ ಗಮನಿಸ್ತಾ ಹೋದಾಗ, ಹಾಗಾದ್ರೆ ಭಾರತದಲ್ಲಿ ಕರ್ನಾಟಕ ಯುದ್ಧಗಳು ಸಂಭವಿಸೋದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಕಾರಣಗಳು ಹೇಗೆ ಕ್ರಿಯೇಟ್ ಆದವು ಅನ್ನುವಂಥದ್ದು ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿನ ಹೈದರಾಬಾದ್ ಮತ್ತು ಕರ್ನಾಟಿಕ್ ಪ್ರದೇಶಗಳಲ್ಲಿ ರಾಜಕೀಯವಾಗಿ ಕಂಡುಬಂದಂತಹ ಅಸ್ಥಿರತೆ ಇವರಿಗೆ ಅನುಕೂಲ ಮಾಡಿಕೊಡ್ತು, ಚಾಪೆ ಹಾಸ್ಕೊಡ್ತು. ಹೇಗೆ? ಫ್ರೆಂಚರು ಮತ್ತು ಬ್ರಿಟಿಷರು ಹೈದರಾಬಾದ್ ಮತ್ತು ಕರ್ನಾಟಿಕ್ ಪ್ರದೇಶಗಳಲ್ಲಿ ತಮ್ಮದೇ ಆದಂತಹ ಚಾಪನ್ನು ಬೀಸೋದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಹೋದ್ರು. ಅವುಗಳು ಪ್ರತ್ಯಕ್ಷವಾಗಿರುವಂತಹ ರೀತಿಯಲ್ಲಿ ಕರ್ನಾಟಿಕ್ ಯುದ್ಧಗಳಿಗೆ ಕಾರಣೀಭೂತಗಳಾಗಿದ್ದಾವೆ ಮಕ್ಕಳೇ. ಹಾಗಾದ್ರೆ ಈ ಕರ್ನಾಟಿಕ್ ಯುದ್ಧಗಳಲ್ಲಿ ಮೊದಲನೇ ಕರ್ನಾಟಿಕ್ ಯುದ್ಧವನ್ನು ನಾವು ನೋಡ್ತಾ ಹೋಗೋದಾದ್ರೆ, ಇದು 1746ರಿಂದ 48ರ ಅವಧಿಯಲ್ಲಿ ಸಂಭವಿಸಿದೆ ಮಕ್ಕಳೇ. ಹಾಗಾದ್ರೆ ಈ ಒಂದು ಯುದ್ಧ ಹೇಗೆ ನಡೀತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದ್ರೆ, ಫ್ರೆಂಚ್ ಅಧಿಕಾರಿಯಾದಂತಹ ಡೂಪ್ಲೆ ಮಾರಿಷಸ್ನಲ್ಲಿ ಫ್ರೆಂಚ್ ಸೇನಾಧಿಕಾರಿಯಾಗಿದ್ದಂತಹ ಲಾಬೋಡಿನಾರ್ ಅವರನ್ನ ಕರೆಸಿಕೊಳ್ತಾರೆ. ಡೂಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋಡಿನ ಮದ್ರಾಸ್ನ ಮೇಲೆ ದಾಳಿ ನಡೆಸ್ತಾನೆ. ಮದ್ರಾಸ್ ಬ್ರಿಟಿಷರ ವಶದಲ್ಲಿದ್ದಂತಹ ಪ್ರಮುಖ ವ್ಯಾಪಾರಿ ನೆಲೆ. ಮದ್ರಾಸ್ ಕೋಟೆಯನ್ನು ವಶಪಡಿಸಿಕೊಳ್ಳುವುದರ ಮೂಲಕ ಮದ್ರಾಸ್ ಸಂಪೂರ್ಣ ಫ್ರೆಂಚರ ಕೈವಶವಾಗಲ್ಪಡುತ್ತೆ. ಹಾಗಾದ್ರೆ ಬ್ರಿಟಿಷರು ಸುಮ್ಮನೆ ಕೂರ್ತಾರಾ? ಇಲ್ಲ. ಮದ್ರಾಸನ್ನ ವಾಪಸ್ ಪಡೆದುಕೊಳ್ಳುವುದಕ್ಕೋಸ್ಕರ ಯಾರ ಸಹಾಯವನ್ನು ಬೇಡ್ತಾರೆ? ಅಲ್ಲಿಯೇ ಇದ್ದಂತಹ ಕರ್ನಾಟಿಕ್ನ ನವಾಬನಾಗಿದ್ದಂತಹ ಅನ್ವರುದ್ದೀನನ ಸಹಾಯವನ್ನು ಬ್ರಿಟಿಷರು ಬೇಡ್ತಾರೆ. ಅನ್ವರುದ್ದೀನ್ ಸೇನೆಯನ್ನು ಕಳಿಸಿಕೊಡ್ತಾರೆ. ಆದರೆ ಅನ್ವರುದ್ದೀನನ ಸೇನೆಯನ್ನ ಫ್ರೆಂಚ್ ಸೇನೆ ಸೋಲಿಸುತ್ತೆ, ಅಂದರೆ ಲಾಬೋಡಿನನ ಸೇನೆ ಸೋಲಿಸುತ್ತೆ. ಇದರಿಂದಾಗಿ ಮದ್ರಾಸ್ ಫ್ರೆಂಚರ ಹತ್ರನೇ ಉಳ್ಕೊಳ್ಳುತ್ತೆ. ಆದರೆ ಮಾರಿಷಸ್ನಿಂದ ಬಂದಂತಹ ಲಾಬೋಡಿನ ಬ್ರಿಟಿಷರಿಂದ ಹಣವನ್ನು ಪಡೆದು ಮದ್ರಾಸನ್ನು ಬ್ರಿಟಿಷರಿಗೆ ನೀಡಿ ಅದನ್ನ ಡೂಪ್ಲೆಗೆ ತಿಳಿಸದೆ ಮಾರಿಷಸ್ಗೆ ಹಿಂದಿರುತ್ತಾನೆ. ಹೀಗೆ ಮದ್ರಾಸ್ ಬ್ರಿಟಿಷರಿಗೆ ವಾಪಸ್ ದೊರೆಯುತ್ತೆ ಮಕ್ಕಳೇ. ಇದು ದ್ರೋಹ ಅಲ್ವಾ? ಆದರೂ ಕೂಡ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಈ ಕದನದಲ್ಲಿ ಬ್ರಿಟಿಷರಿಗೆ ಇದೊಂದು ಅನುಕೂಲನೇ ಆಯಿತು, ವಾಪಸ್ ಸಿಕ್ತು ಮದ್ರಾಸ್. ಆದರೆ ಇದರಿಂದ ಯಾರಿಗೂ ಕೂಡ ಯಾವುದೇ ಲಾಭಗಳಾಗಲಿಲ್ಲ. ಆದರೆ ಡೂಪ್ಲೆ ಇದರಿಂದ ಕುಪಿತಗೊಂಡು ಪುನಃ ಮತ್ತೆ ಮದ್ರಾಸ್ನ ಮೇಲೆ ದಾಳಿಯನ್ನು ನಡೆಸ್ತಾರೆ. ಆದರೆ ಆ ಯತ್ನ ವಿಫಲ ಆಗುತ್ತೆ. ಮದ್ರಾಸ್ ಬ್ರಿಟಿಷರಿಗೆ ಉಳಿದುಕೊಳ್ಳುತ್ತೆ. ಅಂತಿಮವಾಗಿ ಈ ಒಂದು ಯುದ್ಧ ಯುರೋಪ್ನಲ್ಲಿ ನಡೆದಂತಹ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳ ನಡುವೆ ನಡೆದಂತಹ ಒಂದು ಎಕ್ಸ್ಲಾ ಚಾಪೆಲ್ ಎನ್ನುವಂಥ ಒಪ್ಪಂದದಿಂದಾಗಿ ಭಾರತದಲ್ಲಿಯೂ ಫ್ರೆಂಚರು ಮತ್ತು ಬ್ರಿಟಿಷರ ನಡುವಿನ ಈ ಮೊದಲನೇ ಕರ್ನಾಟಿಕ್ ಯುದ್ಧ ಅಂತ್ಯಗೊಳ್ಳುತ್ತೆ. ಹಾಗಾಗಿ ಈ ಯುದ್ಧ ಈ ರೀತಿಯಲ್ಲಿ ಅಂತ್ಯವನ್ನು ಕಾಣುತ್ತೆ. ಮುಂದುವರೆದಾಗ ಮಕ್ಕಳೇ, ಎರಡನೇ ಕರ್ನಾಟಿಕ್ ಯುದ್ಧ ಕಾಲಾವಧಿ 1749ರಿಂದ 1754 ಮಕ್ಕಳೇ. ಇಲ್ಲೇನಾಯ್ತು ಅಂದರೆ ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ
ಇಲ್ಲಿ ಪ್ರಮುಖವಾಗಿ ಎರಡು ಪ್ರದೇಶಗಳು ಅಂತೇಳಿ ಹೇಳಿದ್ವಿ, ಒಂದು ಹೈದರಾಬಾದ್ ಮತ್ತೊಂದು ಕರ್ನಾಟಕ ಪ್ರದೇಶಗಳಲ್ಲಿ. ಪ್ರಾರಂಭದಲ್ಲಿ ಫ್ರೆಂಚರ ಅಧೀನಕ್ಕೊಳಪಟ್ಟಂತಹ ಬೆಂಬಲಿತರಾಗಿದ್ದಂಥವರೇ ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶಗಳಲ್ಲಿ ನವಾಬರಾಗಿತ್ತು. ಯಾರು ನೋಡಿ, ಹೈದರಾಬಾದ್ನಲ್ಲಿ ಅಸಫ್ ಜಾನ ಮಗನಾದಂತಹ ಸಲಾಬತ್ ಜಂಗನನ್ನ ಫ್ರೆಂಚರೇ ನೇಮಕ ಮಾಡಿದ್ದಾರೆ ನವಾಬನನ್ನಾಗಿ. ಅವನ ಒಂದು ಕ್ಷೇಮಕ್ಕೋಸ್ಕರ ಕ್ಯಾಪ್ಟನ್ ಬುಸ್ಸಿಯ ನೇತೃತ್ವದಲ್ಲಿ ಒಂದು ಸೇನೆಯನ್ನು ಕೂಡ ಹೈದರಾಬಾದ್ನಲ್ಲಿ ಇಟ್ಟಿರ್ತಾರೆ ಫ್ರೆಂಚರು. ಅದೇ ರೀತಿಯಲ್ಲಿಯೇ ಕರ್ನಾಟಕನಲ್ಲಿ ಚಂದಾ ಸಾಹೇಬ್ ಎನ್ನುವಂತನು ಫ್ರೆಂಚರ ಬೆಂಬಲಿತನಾಗಿ ನವಾಬನಾಗಿರ್ತಾನೆ. ಎಲ್ಲಿ? ಕರ್ನಾಟಕನಲ್ಲಿ. ಹೀಗೆ ಹೈದರಾಬಾದ್ ಮತ್ತು ಕರ್ನಾಟಕಗಳಲ್ಲಿ ಫ್ರೆಂಚರ ಬೆಂಬಲಿತರೇ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯಾಗಿದ್ದಂತಹ ರಾಬರ್ಟ್ ಕ್ಲೈವ್ ಕರ್ನಾಟಕನ ರಾಜಧಾನಿಯಾಗಿದ್ದಂತಹ ಆರ್ಕಾಟ್ನ ಮೇಲೆ ದಾಳಿ ನಡೆಸ್ತಾನೆ. ಆರ್ಕಾಟನ್ನ ವಶಕ್ಕೆ ಪಡಿತಾನೆ. ಮತ್ತೆ ಆರ್ಕಾಟ್ ವಶವಾಯಿತು. ಕರ್ನಾಟಕ ನವಾಬ ಚಂದಾ ಸಾಹೇಬ್ ಬ್ರಿಟಿಷರ ಶರಣಾಳು ಆಗ್ತಾನೆ. ಶರಣಾಳು ಆದಂತಹ ಚಂದಾ ಸಾಹೇಬರನ್ನ ಬ್ರಿಟಿಷರು ಹತ್ಯೆಗೈತಾರೆ. ಹತ್ಯೆಗೈದು ಅನ್ವರುದ್ದೀನ್, ತಮಗೆ ಸಹಾಯ ನೀಡಿದ್ದಂತಹ ಅನ್ವರುದ್ದೀನನ ಮಗ ಏನಿರ್ತಾನೆ ಮೊಹಮ್ಮದ್ ಅಲಿ, ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿಯನ್ನ ಕರ್ನಾಟಕನ ನವಾಬನನ್ನಾಗಿ ಬ್ರಿಟಿಷರು ನೇಮಕ ಮಾಡ್ತಾರೆ. ಮಕ್ಕಳ, ಈ ರೀತಿಯಾಗಿ ಈ ಒಂದು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಕರ್ನಾಟಕ ಪ್ರದೇಶ ಪರೋಕ್ಷವಾಗಿ ಬ್ರಿಟಿಷರಿಗೆ ವಶವಾಗಲ್ಪಡುವುದರ ಮೂಲಕ ಅಂತ್ಯಗೊಳ್ಳುತ್ತೆ. ಮಕ್ಕಳು, ಪಾಂಡಿಚೇರಿ ಎನ್ನುವಂಥ ಪ್ರದೇಶದಲ್ಲಿ ಮಾಡಿಕೊಂಡಂಥ ಒಪ್ಪಂದವಾಗಿರುವುದರಿಂದ ಪಾಂಡಿಚೇರಿ ಒಪ್ಪಂದದಿಂದಾಗಿ ಈ ಯುದ್ಧ 1754ರಲ್ಲಿ ಅಂತ್ಯಗೊಳ್ಳುತ್ತೆ. ಈ ಒಂದು ಯುದ್ಧದ ಪರಿಣಾಮಗಳು ಮಕ್ಕಳೇ ಪ್ರಮುಖವಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕರ್ನಾಟಕ ಪ್ರಾಂತ್ಯ ಪರೋಕ್ಷವಾಗಿ ಬ್ರಿಟಿಷರ ವಶವಾದಂತಾಯಿತು. ಜೊತೆಗೆ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ ಆಯಿತು. ಯಾಕೆ? ಸೋತ್ರು ಅವರು ಈ ಯುದ್ಧದಲ್ಲಿ. ಹಾಗಾಗಿ ರಾಜಕೀಯ ಹಿನ್ನಡೆ ಉಂಟಾಯಿತು. ಜೊತೆಗೆ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡ್ತು ಮಕ್ಕಳು. ಬ್ರಿಟಿಷರಿಗೆ ಒಂದು ಆತ್ಮವಿಶ್ವಾಸ ಮೂಡ್ತು. ಮತ್ತೆ ನಾವಾದರೆ ಯುದ್ಧದಲ್ಲಿ ಗೆಲುವು ಸಾಧಿಸ್ತೀವಿ ಎನ್ನುವಂಥ ಆತ್ಮವಿಶ್ವಾಸ. ಅದರೊಂದಿಗೆನೆ ಅಂತಿಮವಾಗಿರುವಂತಹ ನಿರ್ಣಾಯಕವಾಗಿರುವಂತಹ ಯುದ್ಧವನ್ನು ನಾವು ನೋಡಬಹುದು. ಅದು ಮೂರನೇ ಕರ್ನಾಟಕ ಯುದ್ಧ. ಕಾಲಾವಧಿ 1756ರಿಂದ 1763 ಮಕ್ಕಳು. ಈ ಯುದ್ಧ ನಿರ್ಣಾಯಕವಾಗಿರುವಂಥದ್ದು. ಯಾರಿಗೆ ನಿರ್ಣಾಯಕ? ಫ್ರೆಂಚರಿಗೆ ನಿರ್ಣಾಯಕವಾದಂತಹ ಕದನವಾಗುತ್ತೆ ಮಕ್ಕಳೇ. ಹಾಗಾದ್ರೆ ಹೇಗೆ ನಿರ್ಣಾಯಕ ಕದನವಾಗಲ್ಪಡ್ತು ಇದು ನೋಡಿ ಮಕ್ಕಳೇ. ಹಾಗಾದ್ರೆ ಏನಾಯ್ತು? ಯಾವಾಗ ಈ ಒಂದು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಹಿನ್ನಡೆ ಆಗುತ್ತೋ, ಡೂಪ್ಲೆಯನ್ನ ಹಿಂದಕ್ಕೆ ಕರೆಸಿಕೊಳ್ತಾರೆ. ಹಿಂದಕ್ಕೆ ಕರೆಸಿಕೊಂಡು ಬದಲಿಯಾಗಿ ಭಾರತಕ್ಕೆ ಫ್ರೆಂಚ್ ಅಧಿಕಾರಿಯಾಗಿ ಕೌಂಟ್ ಡಿ ಲಾಲಿ, ಏನೇನ್ರಿ, ಕೌಂಟ್ ಡಿ ಲಾಲಿ ಎನ್ನುವಂಥವರು 1760ರಲ್ಲಿ ಬಂದು ಬ್ರಿಟಿಷರ ಅಧೀನದಲ್ಲಿದ್ದಂತಹ ವಾಂಡಿವಾಶ್ ಕೋಟೆಗೆ ಮುತ್ತಿಗೆಯನ್ನು ಹಾಕ್ತಾರೆ. ಮುತ್ತಿಗೆಯನ್ನು ಹಾಕ್ಬಿಟ್ಟು ವಾಂಡಿವಾಶ್ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಪ್ರಯತ್ನಿಸ್ತಾರೆ. ಆದರೆ ಇಲ್ಲಿ ಬ್ರಿಟಿಷರ ಸೇನಾಧಿಕಾರಿಯಾಗಿದ್ದಂತಹ ಸರ್ ಐರ್ಕೂಟ್, ಬ್ರಿಟಿಷರ ಸೇನಾಧಿಕಾರಿಯಾಗಿರ್ತಕ್ಕಂಥ ಸರ್ ಐರ್ಕೂಟ್ ಫ್ರೆಂಚರ ಈ ಒಂದು ಸೇನೆಯನ್ನ ಸೋಲಿಸ್ತಾರೆ. ಇಲ್ಲಿ ಫ್ರೆಂಚರ ಸೇನಾಧಿಕಾರಿಯಾಗಿದ್ದಂತಹ ಕ್ಯಾಪ್ಟನ್ ಬುಸ್ಸಿಯನ್ನ ಯುದ್ಧ ರಂಗದಲ್ಲಿಯೇ ಸೆರೆ ಹಿಡಿಯಲಾಗುತ್ತೆ ಮಕ್ಕಳ, ಸೆರೆ ಹಿಡಿಯಲಾಗುತ್ತೆ. ಆದರೆ ಫ್ರೆಂಚ್ ಅಧಿಕಾರಿಯಾಗಿದ್ದಂತಹ ಕೌಂಟ್ ಡಿ ಲಾಲಿ ತಮ್ಮ ರಾಜಧಾನಿಯಾದಂತಹ ಪಾಂಡಿಚೇರಿಗೆ ಹೋಗಿ ತಲೆಮರೆಸಿಕೊಳ್ತಾನೆ. ಆದರೆ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂಟ್ ಪಾಂಡಿಚೇರಿಗೆ ನೇರವಾಗಿ ಮುತ್ತಿಗೆ ಹಾಕಿದಾಗ ಕೌಂಟ್ ಡಿ ಲಾಲಿ ಬ್ರಿಟಿಷರಿಗೆ ಶರಣಾಗತನಾಗಲೇ ಬೇಕಾಗುತ್ತೆ. ಈ ರೀತಿಯಲ್ಲಿ ಫ್ರೆಂಚರು ಭಾರತದಲ್ಲಿ ತಮ್ಮ ಸಂಪೂರ್ಣ ಆಧಿಪತ್ಯವನ್ನ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಕಳೆದುಕೊಳ್ತಾರೆ ಮಕ್ಕಳೇ.
ಹಾಗಾಗಿ ಇದನ್ನು ನಾವು ನಿರ್ಣಾಯಕ ಕದನ ಅಂತೇಳಿ ಕರೆದಿದ್ದಾಯ್ತು ಮಕ್ಕಳೇ. ಅರ್ಥ ಆಯ್ತಲ್ಲ? ಹಾಗಾಗಿ ನೋಡಿ, 1763ರಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಲಾಗುತ್ತೆ ಯುರೋಪ್ನಲ್ಲಿ, ಪ್ಯಾರಿಸ್ ಒಪ್ಪಂದ ಎನ್ನುವಂಥದ್ದು. ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳನ್ನು ಭಾರತದಲ್ಲಿ ಬೀರಿದ ಮಕ್ಕಳೇ. ಏನು? ಭಾರತದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ತಮ್ಮ ಆಡಳಿತವನ್ನು, ರಾಜಕೀಯತೆಯನ್ನು ಕಳೆದುಕೊಳ್ತಾರೆ. ಅದೇ ರೀತಿಯಲ್ಲಿ ಪ್ಯಾರಿಸ್ ಒಪ್ಪಂದದಿಂದಾಗಿ ಕೇವಲ ಪಾಂಡಿಚೇರಿಯನ್ನ ಅಥವಾ ಹಳೆಯ ಹೆಸರಾದಂಥ ಪುದುಚೇರಿಯನ್ನ ಕೇವಲ ವ್ಯಾಪಾರ ಮಾಡೋದಕ್ಕೋಸ್ಕರ ಮಾತ್ರ ವಾಪಸ್ ಮತ್ತೆ ಪಡೆದುಕೊಳ್ತಾರೆ. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಹಿನ್ನಡೆಯನ್ನು ಅನುಭವಿಸ್ತಾರೆ. ಜೊತೆಗೆ ಭಾರತದಲ್ಲಿ ಬ್ರಿಟಿಷರಿಗೆ ಇನ್ಯಾವುದೇ ಯುರೋಪಿಯನ್ನರು ಕೂಡ ವಿರೋಧಿಗಳಾಗಿ ಇರೋದಿಲ್ಲ. ಎಲ್ಲರನ್ನೂ ಕೂಡ ಬ್ರಿಟಿಷರಾಗಾದ್ರೆ ಸೋಲಿಸಿದಂಗಾಯ್ತು ಮಕ್ಕಳೇ. ಈ ರೀತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆ ನಿಲ್ಲೋದಕ್ಕೆ ಈ ಕಾರ್ನಾಟಿಕ್ ಯುದ್ಧಗಳು ಅಂತಿಮವಾಗಿರುವಂಥ ರೀತಿಯಲ್ಲಿ ಕಾರಣೀಭೂತವಾಗ್ತವೆ ಮಕ್ಕಳೇ. ಈಗ ಅರ್ಥ ಆಯ್ತಲ್ಲ? ಕಾರ್ನಾಟಿಕ್ ಯುದ್ಧಗಳು ಬ್ರಿಟಿಷರಿಗೆ ಹೇಗೆ ಅನುಕೂಲ ಆಯಿತು, ಫ್ರೆಂಚರ ಒಂದು ಅವನತಿಗೂ ಕೂಡ ಕಾರಣೀಭೂತ ಆಯಿತು ಅಂತೇಳಿ ನೋಡ್ತಾ ಹೋದ್ವಿ ಮಕ್ಕಳೇ. ಇನ್ನು ಮುಂದುವರೆದಾಗೆ ಈ ಅಧ್ಯಾಯದ ಒಂದು ಕಲಿಕಾಂಶವಾಗಿ ನಾವು ನೋಡುವಂಥದ್ದು ಭಾರತದಲ್ಲಾದರೆ ಬ್ರಿಟಿಷರ ಆಳ್ವಿಕೆ ಹೇಗಿತ್ತು, ಹೇಗೆ ಮುಂದುವರಿತು ಎನ್ನುವಂಥದ್ದು ನಾವು ನೋಡ್ತಾ ಹೋಗ್ಬೋದು ಅಲ್ವಾ ಮಕ್ಕಳೇ? ಇನ್ನು ಯಾವುದೇ ರೀತಿಯಾದಂತಹ ಎದುರಾಳಿಗಳು ಅವರಿಗೆ ಭಾರತದಲ್ಲಿ ಉಳಿದಿಲ್ಲ. ಹಾಗಾಗಿ ಅವರು ತಮ್ಮ ಒಂದು ದೃಷ್ಟಿಯನ್ನ ಅವರು ಹರಿಸಿದ್ದು ಭಾರತದಲ್ಲಿದ್ದಂತಹ ದೇಶೀಯ ರಾಜರನ್ನ ಸೋಲಿಸಬೇಕು ಅನ್ನುವಂಥ ಈ ರೀತಿಯಾದಂತಹ ಅವರ ದೃಷ್ಟಿ ಹರಿದಿದ್ದು ಮಕ್ಕಳೇ ಮೊದಲನೇದಾಗಿ ಯಾವುದರ ಕಡೆ ಅಂತ ಹೇಳಿದ್ರೆ ಬಂಗಾಳದ ಕಡೆ ಅವರು ಹರಿಸಲ್ಪಡ್ತಾರೆ. ಅದಕ್ಕೂ ಕೂಡ ಕಾರಣ ಇದೆ ಮಕ್ಕಳೇ. ಭಾರತದಲ್ಲಿ ಆ ಒಂದು ಸಂದರ್ಭದಲ್ಲಿ ಬಂಗಾಳ ಎನ್ನುವಂಥದ್ದು ಬಹಳ ಸಂಪತ್ಭರಿತವಾಗಿರುವಂಥದ್ದು, ಅತ್ಯಂತ ಹೆಚ್ಚು ಲಾಭದಾಯಕವಾಗಿರುವಂಥ ಒಂದು ಪ್ರದೇಶವಾಗಿತ್ತು ಬಂಗಾಳ. ಹಾಗಾಗಿ ಬಂಗಾಳವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೋಬೇಕು, ಅದು ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೋಬೇಕು ಅಂತೇಳಿ ನಿರ್ಧರಿಸ್ತಾರೆ. ಇದಕ್ಕೂ ಒಂದು ಅಂಶ ಪೂರಕವಾಗುತ್ತೆ ಮಕ್ಕಳೇ. ಏನದು? 1717 ಸಾಕ್ಷಾತ್ 1717ರಲ್ಲಿ ಮೊಘಲ್ ದೊರೆಯಾದಂತಹ ಫರೂಕ್ ಸಿಯಾರ್, ಯಾರು? ಫರೂಕ್ ಸಿಯಾರ್ ಅನ್ನುವಂಥವರು ಈ ಒಂದು ಬಂಗಾಳದಲ್ಲಿ ವ್ಯಾಪಾರ ನಡೆಸಬೇಕು ಅನ್ನೋದಾದ್ರೆ ಒಂದು ಅನುಮತಿ ಪತ್ರವನ್ನು ನೀಡ್ತಾ ಇದ್ದಾರೆ. ಆ ಅನುಮತಿ ಪತ್ರವನ್ನ ದಸ್ತಕಗಳು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ದಸ್ತಕಗಳಂದ್ರೇನು? ಬಂಗಾಳದಲ್ಲಿ ವ್ಯಾಪಾರ ನಡೆಸಬೇಕು ಅನ್ನೋದಾದ್ರೆ ಅದಕ್ಕೆ ನೀಡುತ್ತಿದ್ದಂಥ ಒಂದು ಅನುಮತಿ ಪತ್ರಗಳೇ ದಸ್ತಕಗಳು. ಇದನ್ನ ನೀಡಿದ್ದು 1717ರಲ್ಲಿ ಮೊಘಲ್ ದೊರೆ ಫರೂಕ್ ಸಿಯಾರ್ ಎನ್ನುವಂಥವರು. ಆದರೆ ಈ ದಸ್ತಕಗಳನ್ನ ಬ್ರಿಟಿಷರು ತಮ್ಮ ಒಂದು ವ್ಯಾಪಾರಕ್ಕೋಸ್ಕರ ಬಳಸಿಕೊಳ್ಳೋದು ಅಷ್ಟೇ ಅಲ್ಲದೆ ತಮ್ಮ ಸ್ವಂತ ಖರೀದಿಗಳಿಗೂ ಕೂಡ, ಸ್ವಂತ ವ್ಯಾಪಾರಗಳಿಗೂ ಕೂಡ ಬಳಸಿಕೊಳ್ಳಲಾರಂಭಿಸಿದರು. ಹೀಗೆ ಬಂಗಾಳದ ಒಂದು ಖಜಾನೆಗೆ ನಷ್ಟ ಆಗ್ತಾ ಹೋಯಿತು. ಯಾಕೆ? ಈ ದಸ್ತಕಗಳನ್ನ ವ್ಯಾಪಾರಕ್ಕೋಸ್ಕರ ನಡೆಸಿಕೊಂಡ್ರೆ ಲಾಭ ಆಗುತ್ತೆ ಯಾರಿಗೆ? ಬಂಗಾಳದ ದೊರೆಗೆ. ಆದರೆ ಸ್ವಂತ ವ್ಯಾಪಾರಕ್ಕೆ ಬಳಸಿಕೊಂಡಾಗ ಸುಂಕ ಇಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಅವರು ವ್ಯಾಪಾರ ಮಾಡೋದ್ರಿಂದ ಬಂಗಾಳದ ನವಾಬನಿಗೆ ನಷ್ಟ ಆಗ್ತಾ ಹೋಯಿತು. ಇದರಿಂದಾಗಿ ಬಂಗಾಳದ ಅನೇಕ ನವಾಬರು ಬ್ರಿಟಿಷರನ್ನ ವಿರೋಧಿಸ್ತಾ ಬರ್ತಾರೆ. ಈ ವಿರೋಧ ಹೀಗೇ ಮುಂದುವರಿತಾ ಬರುತ್ತೆ ಮಕ್ಕಳು. ಅದು ಎಲ್ಲಿವರೆಗೂ ಮುಂದುವರಿಯುತ್ತೆ? ಒಂದು ಕದನ ಸಂಭವಿಸುವವರೆಗೂ ಕೂಡ ಮುಂದುವರಿತಾ ಬರುತ್ತೆ. ಅದೇ ನಾವು ನೋಡುವಂತಹದ್ದು ಈ ಒಂದು ಬಂಗಾಳದ ಒಂದು ಆಧಿಪತ್ಯವನ್ನು ಸಾಧಿಸೋದಕ್ಕೆ ನಡೆದಂತಹ ಮೊಟ್ಟ ಮೊದಲ ಕದನವಾಗಿ ಗುರುತಿಸುವಂಥದ್ದು ಪ್ಲಾಸಿ ಕದನ ಎನ್ನುವಂಥದ್ದು. ಸಂಭವಿಸುವವರೆಗೂ ಕೂಡ ಈ ವಿರೋಧಗಳು ನಡೀತಾ ಹೋಗ್ತವೆ ಎನ್ನುವಂಥದ್ದು. ಹಾಗಾಗಿ ನಾವು ನೋಡ್ತಾ ಹೋಗ್ಬೋದು ಮಕ್ಕಳೇ. ಪ್ಲಾಸಿ ಕದನ ಬಹು ಪ್ರಮುಖವಾಗಿರುವಂಥದ್ದು. ಪ್ಲಾಸಿ ಕದನ
ಇಲ್ಲಿ ನಾವು ನೋಡ್ತಾ ಹೋಗ್ಬೋದು 1757ರಲ್ಲಿ ಈ ಒಂದು ಪ್ರಮುಖವಾಗಿರುವಂತಹ ಕದನ ಸಂಭವಿಸಿದೆ ಮಕ್ಕಳ. ಬಂಗಾಳದಲ್ಲಿ ನವಾಬನಾಗಿದ್ದಂತಹ ಅಲಿವರ್ದಿ ಖಾನ್, ಬಂಗಾಳದ ನವಾಬನಾಗಿರ್ತಕ್ಕಂಥ ಅಲಿವರ್ದಿ ಖಾನ್ 1756ರಲ್ಲಿ ಸಾವನ್ನಪ್ಪುತ್ತಾನೆ. ಇವನ ಸಾವಿನಿಂದಾಗಿ ಅವನ ಮಗನಾದಂತಹ ಸಿರಾಜ್ ಉದ್ದೌಲ್ ಎನ್ನುವಂಥ ಯುವಕ, ಬಿಸಿ ರಕ್ತ, ಆ ರೀತಿಯಲ್ಲಿದ್ದಂತಹ ಸಿರಾಜ್ ಉದ್ದೌಲ್ ಬಂಗಾಳದ ನವಾಬನಾಗ್ತಾನೆ. ತನ್ನ ಹಿಂದಿನ ನವಾಬರಂತೆಯೇ ಇವನು ಕೂಡ ದಸ್ತಕಗಳನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಂತಹ ಬ್ರಿಟಿಷರನ್ನ ವಿರೋಧಿಸಿ ಸಿಡಿದೇಳ್ತಾನೆ. ಆದರೆ ಇವನು ಕೇವಲ ವಿರೋಧಿಸೋದಿಲ್ಲ, ಯುದ್ಧಕ್ಕೆ ನಿಲ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಅದಕ್ಕೋಸ್ಕರ ನಾವು ನೋಡೋದು ಪ್ಲಾಸಿ ಕದನಕ್ಕಾಗದೆ ತಕ್ಷಣವಾಗಿರ್ತಕ್ಕಂಥ ರೀತಿಯಲ್ಲಿ, ಪ್ರತ್ಯಕ್ಷವಾದಂಥ ರೀತಿಯಲ್ಲಿ ಕಾರಣಗಳಿದ್ದಾವೆ. ಅವು ಯಾವ್ಯಾವಾದರೆ ಮೊದಲನೇದಾಗಿ ನೋಡೋದು ಪ್ಲಾಸಿ ಕದನಕ್ಕೆ ತಕ್ಷಣದ ಕಾರಣವಾಗಿ ನಾವು ಗುರುತಿಸುವಂಥದ್ದೇ ದಸ್ತಕಗಳ ದುರುಪಯೋಗ. ದಸ್ತಕಗಳ ದುರುಪಯೋಗ ಪುರಾತನದಿಂದಲೂ ಕೂಡ ದಸ್ತಕಗಳನ್ನ ದುರುಪಯೋಗ ಪಡಿಸ್ಕೊಳ್ತಿದ್ರು ಬ್ರಿಟಿಷರು. ಇದು ಪ್ರಮುಖ ಕಾರಣವಾಗುತ್ತೆ ಸಿರಾಜ್ ಉದ್ದೌಲ್ ಬ್ರಿಟಿಷರನ್ನ ವಿರೋಧಿಸೋದಕ್ಕೆ ಮಕ್ಕಳು. ಅದೇ ರೀತಿ ಎರಡನೇ ಪ್ರಮುಖ ಅಂಶವಾಗಿ ನೋಡುವಂಥದ್ದು, ನಾವು ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿಕೊಂಡಿದ್ದು. ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಯಾವ ಕೋಟೆ? ಯಾವುದೋ ಕೋಟೆ ಅಲ್ಲ ಮಕ್ಕಳೇ, ಬಂಗಾಳದಲ್ಲಿದ್ದಂತಹ ವಿಲಿಯಂ ಕೋಟೆಯನ್ನ, ಸೈಂಟ್ ವಿಲಿಯಂ ಕೋಟೆಯನ್ನ ಬ್ರಿಟಿಷರು ಬಂಗಾಳದ ನವಾಬನಾಗಿದ್ದಂತಹ ಸಿರಾಜ್ ಉದ್ದೌಲ್ನ ಅನುಮತಿಯನ್ನು ಪಡೆದುಕೊಳ್ಳದೆ ಅದನ್ನು ಬಲಿಷ್ಠಗೊಳಿಸಿಕೊಂಡರು. ಅಲ್ಲಿ ಸಿಡಿಮದ್ದುಗಳನ್ನು ಸಂಗ್ರಹಿಸಿಟ್ಟುಕೊಂಡರು. ಇದು ಸಿರಾಜ್ ಉದ್ದೌಲನ ಕೋಪ ಹೆಚ್ಚು ಮಾಡ್ತಾ ಹೋಯಿತು. ಅಂತಿಮವಾಗಿರುವಂತಹ ಮೂರನೇ ಅಂಶವಾಗಿ ನೋಡುವಂಥದ್ದು ಇತಿಹಾಸ ಪ್ರಸಿದ್ಧವಾಗಿದೆ, ಕಪ್ಪು ಕೋಣೆ ದುರಂತ. ಮಕ್ಕಳೇ, ಯಾವಾಗ ಸಿರಾಜ್ ಉದ್ದೌಲ್ ಬ್ರಿಟಿಷರ ಮೇಲೆ ಕೋಪಿತನಾಗ್ತಾನೋ, ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿದು ತರ್ತಾನೆ. ಎಷ್ಟು? ಅವರ ಸರಿಸುಮಾರು 146 ಜನ ಬ್ರಿಟಿಷ್ ಸೈನಿಕರನ್ನ ಸೆರೆಯಾಳುಗಳಾಗಿ ಹಿಡಿದು ಒಂದು ಗಾಳಿ ಬೆಳಕಿಲ್ಲದ ಕೋಣೆಯಲ್ಲಿ ಕೂಡಿ ಹಾಕ್ತಾರೆ. ಆ ಕೂಡಿ ಹಾಕಿದ್ರಿಂದಾಗಿ ಸರಿಸುಮಾರು 123 ಜನ ಬ್ರಿಟಿಷ್ ಸೈನಿಕರು ಅಸುನೀಗ್ತಾರೆ. ಇದು ಬ್ರಿಟಿಷರಿಗೆ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಅದನ್ನು ನಾವು ಇತಿಹಾಸದಲ್ಲಿ ಕಪ್ಪು ಕೋಣೆ ದುರಂತ ಅಂತೇಳಿ ಕರೆದಿದ್ದೀವಿ. ಈ ರೀತಿಯಾಗಿ ಈ ಮೂರೂ ಅಂಶಗಳು ಕೂಡ ಯಾವುದಕ್ಕೆ ಕಾರಣೀಭೂತ ಆದವು? ಪ್ಲಾಸಿ ಕದನಕ್ಕೆ ಕಾರಣಗಳಾಗಿದ್ದಾವೆ ಮಕ್ಕಳೇ. ಈ ರೀತಿಯಾಗಿ ಪ್ಲಾಸಿ ಕದನ ಎನ್ನುವಂಥದ್ದು ಸಂಭವಿಸುತ್ತೆ 1757ಕ್ಕೆ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರಣಗಳನ್ನ ಗುರುತಿಸ್ತಾ ಹೋಗ್ಬೋದು. ಹಾಗಾದ್ರೆ ಯುದ್ಧ ಹೇಗೆ ನಡೀತು, ಹೇಗೆ ಬ್ರಿಟಿಷರು ಪ್ಲಾಸಿ ಕದನ ಪಾಲ್ಗೊಂಡು ಸಿರಾಜ್ ಉದ್ದೌಲ್ ಗೆದ್ದ, ಹಾಗಾದ್ರೆ ಸೋಲನ್ನು ಅನುಭವಿಸಿದ ನೋಡ್ತಾ ಹೋಗೋದಾದ್ರೆ, ಬ್ರಿಟಿಷರು ಮುಂಚೆನೆ ನಿಮಗೆ ಗೊತ್ತಿದೆ, ಚಾಣಾಕ್ಷರು ಪ್ಲಾಸಿ ಕದನ ಸಂಭವಿಸುತ್ತೆ ಎನ್ನುವಂಥದ್ದನ್ನ ಕಂಡಂತಹ ಬ್ರಿಟಿಷರು ಸಿರಾಜ್ ಉದ್ದೌಲನಿಗೆ ವಿರೋಧಿಗಳಾಗಿರ್ತಕ್ಕಂಥ ಶ್ರೀಮಂತ ವರ್ಗದವ್ರನ್ನ ತಮ್ಮ ಕಡೆಗೆ ಸೆಳೆಕೊಳ್ತಾರೆ. ಮತ್ತು ಅದೇ ರೀತಿಯಲ್ಲಿಯೇ ಸಿರಾಜ್ ಉದ್ದೌಲನ ಸೇನಾಧಿಕಾರಿಯಾಗಿದ್ದಂತಹ ಮೀರ್ ಜಾಫರ್ನನ್ನ ಯುದ್ಧದ ಸಂದರ್ಭದಲ್ಲಿ ತಟಸ್ಥನಾಗಿರುವಂತೆ ನೋಡ್ಕೊಳ್ತಾರೆ. ಈ ರೀತಿಯಲ್ಲಿ ಬ್ರಿಟಿಷರು ಅಂದುಕೊಂಡಾಗೆ ಎಲ್ಲದೂ ಕೂಡ ನಡೆದು ಹೋಗುತ್ತೆ. ಮತ್ತೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ನ ಈ ಒಂದು ಪ್ರಜ್ಞೆಯಿಂದಾಗಿ ತಟಸ್ಥವಾಗಿ ಉಳಿಸುವಂತೆ ಮಾಡಿದ ಮೀರ್ ಜಾಫರ್ನಿಂದಾಗಿ ಈ ಒಂದು ಪ್ಲಾಸಿ ಕದನದಲ್ಲಿ 1757 ಜೂನ್ 23 1757
ಸಿರಾಜುದ್ದೌಲನ ಮೇಲೆ ರಾಬರ್ಟ್ ಕ್ಲೈವ್ ಸೇನಾ ದಾಳಿ ನಡೆಸುವುದರ ಮೂಲಕವಾಗಿ ಸಿರಾಜುದ್ದೌಲನ ಸೇನೆಯನ್ನು ಧೂಳೀಪಟ ಮಾಡಿ ಸಿರಾಜುದ್ದೌಲನ ಸೆರೆ ಹಿಡಿದು ಅವನನ್ನು ಹತ್ಯೆ ಮಾಡಲಾಗುತ್ತೆ ಮಕ್ಕಳು. ಈ ರೀತಿಯಲ್ಲಿ ಸಿರಾಜುದ್ದೌಲ ಬಂಗಾಳದ ನವಾಬನಾಗಿದ್ದಕ್ಕಂಥ ಸಿರಾಜುದ್ದೌಲನ ಮರಣದಿಂದಾಗಿ ಪ್ಲಾಸಿ ಕದನ ಅಂತ್ಯಗೊಳ್ಳುತ್ತೆ. ಬಂಗಾಳ ಒಂದು ರೀತಿಯಲ್ಲಿ ಬ್ರಿಟಿಷರ ವಶವಾಗಲ್ಪಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಪ್ಲಾಸಿ ಕದನದ ಪ್ರಮುಖ ಪರಿಣಾಮಗಳಾದರೆ ಯಾವ್ಯಾವ ಬೇರೆ ಏನೇನು ಪ್ರಮುಖ ಪರಿಣಾಮಗಳಾಗ ನಾವು ನೋಡ್ತಾ ಹೋಗೋದೇ ಆದರೆ ನೋಡಿ ಏನೇನು ಪರಿಣಾಮ ಬೇಕು. ಪ್ರಮುಖವಾಗಿರ್ತಕ್ಕಂಥ ಪರಿಣಾಮ ಭಾರತದಲ್ಲಿದ್ದ ಭಾರತೀಯರಲ್ಲಿದ್ದಂತಹ ಅನೈಕ್ಯತೆ, ಸಂಘಟನೆ, ನಮ್ಮಲ್ಲಿದ್ದಂತಹ ಲೋಭಿತನ ಪ್ರದರ್ಶಿತವಾಯಿತು. ಎರಡನೇ ಅಂಶವಾಗಿ ನೋಡುವಂಥದ್ದು ಯುದ್ಧದ ಸಂದರ್ಭದಲ್ಲಿ ತಟಸ್ಥರಾಗಿರುವಂತೆ ನೋಡಿಕೊಂಡಿದ್ದಂತಹ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬನನ್ನಾಗಿ ಬ್ರಿಟಿಷರು ನೇಮಕ ಮಾಡಿದರು. ಅದಕ್ಕೆ ಪ್ರತಿಯಾಗಿ ಮೀರ್ ಜಾಫರ್ ಬಂಗಾಳದಲ್ಲಿ ಅನಿರ್ಬಂಧಿತವಾದಂಥ ವ್ಯಾಪಾರದ ಹಕ್ಕನ್ನು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ. ಬದಲಿಯಾಗಿ ಜೊತೆಗೆ ಯುದ್ಧವನ್ನು ನಡೆಸಿದ್ರಿಂದಾಗಿ ಯುದ್ಧ ಪರಿಹಾರದ ಹಣವಾಗಿ ಮೀರ್ ಜಾಫರ್ 17,70,00,000 ರೂಗಳನ್ನು ಕಂಪನಿಗೆ ನೀಡಬೇಕಾಯಿತು. ಮತ್ತು ಈ ರೀತಿಯಾದಂಥ ಪ್ರಮುಖ ಅಂಶಗಳು ಪ್ಲಾಸಿ ಕದನದ ಪರಿಣಾಮಗಳಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಇದು ಅರ್ಥ ಆಯ್ತಾ? ಪ್ಲಾಸಿ ಕದನದಿಂದಾಗಿ ಒಂದು ರೀತಿಯಾಗಿ ಬಂಗಾಳ ಬ್ರಿಟಿಷರ ಕಪಿಮುಷ್ಟಿಗೆ ಸೇರ್ಪಡೆಗೊಳ್ಳುತ್ತೆ. ಇಲ್ಲಿಗೆ ಮುಗೀತಾ? ಇಲ್ಲ ಮಕ್ಕಳೇ, ಮುಂದುವರಿಯುತ್ತೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಆದರೆ ಇವನು ಸ್ವಲ್ಪ ಕಾಲಾವಧಿಯವರೆಗೆ ಬ್ರಿಟಿಷರಿಗೆ ಸ್ನೇಹಪೂರ್ವಕವಾಗಿರ್ತಾನೆ. ಆದರೆ ಬ್ರಿಟಿಷರ ಈ ಒಂದು ದಾಹ, ಹಸಿವು, ಯಾವುದ್ರದ್ದು ಹಣದ ಹಸಿವು ತೀರೋದಿಲ್ಲ, ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕೆನ್ನುವಂಥ ಹಸಿವು ತೀರೋದಿಲ್ಲ. ಅದನ್ನ ಎಲ್ಲಿವರೆಗೂ ತಡ್ಕೊಳಕ್ಕಾಗುತ್ತೆ ಮೀರ್ ಜಾಫರ್ ಕೈಲಿ? ಹಾಗೆ ಒಂದು ಹಂತದವರೆಗೂ ತಡ್ಕೊಳ್ತಾನೆ. ಹಾಗೆ ತಿರುಗಿ ಬೀಳ್ತಾನೆ, ಬ್ರಿಟಿಷರ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಹಾಗೆ ಬ್ರಿಟಿಷರು ಮೀರ್ ಜಾಫರನ್ನು ಒಬ್ಬ ದುರ್ಬಲ ಎನ್ನುವಂಥ ರೀತಿಯಲ್ಲಿ ಬಿಂಬಿಸಿಬಿಟ್ಟು ಅವನನ್ನು ಕೆಳಗಿಳಿಸಿ ಅವನ ಅಳಿಯನಾಗಿರ್ತಕ್ಕಂಥ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನ ಸ್ಥಾನದಲ್ಲಿ ಕೂರಿಸ್ತಾರೆ ಮಕ್ಕಳ. ಈ ರೀತಿ ಮತ್ತೊಂದು ಹಂತದಲ್ಲಿ ಬಂಗಾಳದಲ್ಲಿ ಬದಲಾವಣೆಗಳು ಕಂಡು ಬಂದವು. ಮುಂದುವರೆದಾಗೆ ಮೀರ್ ಕಾಸಿಂ ಕೂಡ ದಕ್ಷ ಆಡಳಿತಗಾರನಾಗಿರ್ತಕ್ಕಂಥವನು, ಸುಭದ್ರವಾಗಿರ್ತಕ್ಕ ಆಡಳಿತ ನಡೆಸ್ತಾ ಹೋಗ್ತಾನೆ. ಬ್ರಿಟಿಷರೊಂದಿಗೂ ಕೂಡ ಉತ್ತಮವಾದಂಥ ರೀತಿಯ ಸಂಬಂಧವನ್ನೇ ಹೊಂದಿರ್ತಾನೆ. ಆದರೂ ಕೂಡ ಒಂದು ಹಂತದವರೆಗೂ ಕೂಡ ಅವರ ಒಂದು ಬಲಾಢ್ಯತೆಯನ್ನು ತಡ್ಕೋಬೇಕಾಗುತ್ತೆ. ಆದರೆ ಅದನ್ನು ಮೀರಿದಾಗ ಮೀರ್ ಕಾಸಿಂ ಕೂಡ ಬದಲಾವಣೆ ಬಯಸ್ತಾ ಇರ್ತಾನೆ ಮಕ್ಕಳು. ಹಾಗಾದ್ರೆ ಬಯಸ್ತಾ ಇರ್ತಾನೆ ಅಂದರೆ ಮುಂದೆ ಮತ್ತೊಂದು ಯುದ್ಧ ಆದರೆ ಸಂಭವಿಸುತ್ತೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಆ ಯುದ್ಧ ಯಾವುದು ಅಂತ ಹೇಳಿದರೆ ಬಕ್ಸಾರ್ ಕದನ. ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಬಕ್ಸಾರ್ ಕದನ ಎನ್ನುವಂಥದ್ದು ಸಂಭವಿಸುತ್ತೆ. ನೋಡಿ ಮತ್ತೆ ಬಕ್ಸಾರ್ ಕದನ ಸಂಭವಿಸಿರ್ತಕ್ಕಂಥ ಅವಧಿ ನೋಡುವಂತ ಹೋದರೆ 1764ರಲ್ಲಿ. ನಾನು ಈಗ ಹೇಳಿದೆ ಮೀರ್ ಕಾಸಿಂ ತಿರುಗಿ ಬೀಳ್ತಾನೆ ಬ್ರಿಟಿಷರ ವಿರುದ್ಧ. ಯಾಕೆ? ಅದೇ ಈ ಒಂದು ಬಕ್ಸಾರ್ ಕದನಕ್ಕೆ ಕಾರಣೀಭೂತವಾಗಿರುವಂಥದ್ದು. ಬ್ರಿಟಿಷರು ಕಾಯ್ತಾ ಇದ್ದಿದ್ದು ಕೂಡ ಅದಕ್ಕೋಸ್ಕರನೇ, ಸಂಪೂರ್ಣವಾಗಿ ಬಂಗಾಳವನ್ನು ವಶಪಡಿಸ್ಕೋಬೇಕು ಅಂತೇಳಿ. ಆದರೆ ಯಾವ ಅಂಶಗಳು ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರಣೀಭೂತವಾಗುತ್ತದೆ ನೋಡಿ ಮಕ್ಕಳು. ಮೀರ್ ಕಾಸಿಂ ಏನು ಮಾಡ್ತಾನೆ? ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಕಾಸಿಂ ಬಹಳ ಬೇಗ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜ ಅಂತೇಳಿ ಘೋಷಿಸಿಕೊಳ್ತಾನೆ. ಇದು ಬ್ರಿಟಿಷರಿಗೆ ಇಳಿಸೋದಿಲ್ಲ. ಜೊತೆಗೆ ಬಂಗಾಳದ ತನ್ನ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ. ಕೇವಲ ಬ್ರಿಟಿಷರಿಗೆ ಅಷ್ಟೇ ಅಲ್ಲ ಮಕ್ಕಳೇ, ಎಲ್ಲ ವ್ಯಾಪಾರಿಗಳಿಗೂ ಕೂಡ ಸುಂಕ ಮುಕ್ತ ಅಂತೇಳಿ ಘೋಷಣೆ ಮಾಡಿಬಿಡ್ತಾನೆ. ಇದರಿಂದ ಬ್ರಿಟಿಷರಿಗೆ ತೊಂದರೆ ಆಗುತ್ತೆ. ಹೇಗೆ? ಭಾರತೀಯ ವ್ಯಾಪಾರಸ್ಥರು ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗಿಳಿತಾರೆ ವ್ಯಾಪಾರಗಳಿಗೆ. ಇದರಿಂದ ಬ್ರಿಟಿಷರಿಗೆ ಸಾಕಷ್ಟು ನಷ್ಟ ಆಯಿತು. ಜೊತೆಗೆ ಬ್ರಿಟಿಷರು ವ್ಯಾಪಾರಕ್ಕೆ ಭಾರಿ ಹೊಡೆತ ಬೀಳಿತು. ಈ ಅಂಶಗಳು
ಬಕ್ಸಾರ್ ಕದನಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳಾಗಿದ್ದಾವೆ. ಈ ರೀತಿಯ ಅಂಶಗಳಿಂದಾಗಿ ಮೀರ್ ಕಾಸಿಮನ್ನ ಬಂಗಾಳದ ನವಾಬನ ಸ್ಥಾನದಿಂದ ಕೆಳಗಿಳಿಸಿ ಪುನಃ ಮುಂಚೆ ಪದಚ್ಯುತಗೊಳಿಸಿದಂತಹ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬನನ್ನಾಗಿ ಘೋಷಣೆ ಮಾಡ್ತಾರೆ ಬ್ರಿಟಿಷರು. ಇದರಿಂದ ಕುಪಿತಗೊಂಡಂತಹ ಮೀರ್ ಕಾಸಿಂ ತ್ರಿಕೂಟ ಸೇನೆಯನ್ನು ರಚಿಸಿಕೊಳ್ತಾನೆ. ಇವನಿಗೆ ಬೆಂಬಲ ಕೊಡ್ತಾರೆ ಇತರೆ ಭಾರತೀಯ ರಾಜರು ಕೂಡ. ಯಾರು? ಬಂಗಾಳದ ನವಾಬನ ಪದಚ್ಯುತಗೊಂಡಿದ್ದಂಥ ನವಾಬನಾದ ಮೀರ್ ಕಾಸಿಂ, ಅದೇ ರೀತಿಯಲ್ಲಿ ಮೊಘಲ್ ದೊರೆ ಎರಡನೇ ಶಾ ಆಲಂ, ಅದೇ ರೀತಿಯಲ್ಲಿ ಔದ್ ಪ್ರಾಂತ್ಯದ ನವಾಬನಾಗಿದ್ದಂತಹ ಶುಜಾ ಉದ್ದೌಲ್, ಈ ಮೂವರು ಕೂಡ ಸೇರ್ಪಡೆಗೊಂಡು ಒಂದು ತ್ರಿಕೂಟ ಸೇನೆಯನ್ನು ರಚನೆ ಮಾಡಿಕೊಂಡು 1764ರ ವೇಳೆಗೆ ಬ್ರಿಟಿಷರೊಂದಿಗೆ ಕದನಕ್ಕಿಳಿತ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಸೇನಾಧಿಕಾರಿಯಾಗಿರ್ತಕ್ಕಂಥವರು ಹೆಕ್ಟರ್ ಮನ್ರೋ. ಹೆಕ್ಟರ್ ಮನ್ರೋ ಎನ್ನುವಂಥ ಬ್ರಿಟಿಷ್ ಅಧಿಕಾರಿ ಈ ಒಂದು ತ್ರಿಕೂಟ ಸೇನೆಯನ್ನ ಧೂಳೀಪಟಗೊಳಿಸ್ತಾನೆ. ಸಂಪೂರ್ಣವಾಗಿ ಈ ಒಂದು ತ್ರಿಕೂಟ ಸೇನೆ ಸೋಲನ್ನು ಅನುಭವಿಸುತ್ತೆ ಮಕ್ಕಳೇ. ಈ ಒಂದು ಕಾರಣದಿಂದಾಗಿ ಬಕ್ಸರ್ ಕದನದಿಂದ ಬಂಗಾಳ, ಬಿಹಾರ, ಔದ್ ಪ್ರಾಂತ್ಯಗಳು, ಒರಿಸ್ಸಾ ಪ್ರಾಂತ್ಯಗಳೆಲ್ಲವೂ ಕೂಡ ಬ್ರಿಟಿಷರ ಕೈವಶವಾಗಲ್ಪಡ್ತವೆ. ಯಾಕೆ? ಇವರೆಲ್ಲರೂ ಕೂಡ ತ್ರಿಕೂಟ ಸೇನೆ ಸೋತಿದ್ದಾರೆ. ಇದೇ ಕಾರಣ ಬೇಕಾಗಿತ್ತು ಬ್ರಿಟಿಷರಿಗೂ ಕೂಡ ತಮ್ಮ ವಶಕ್ಕೆ ಪ್ರಮುಖ ಪ್ರದೇಶವಾಗಿರುವಂಥ ಬಂಗಾಳವನ್ನು ತೆಗೆದುಕೊಳ್ಳುವುದಕ್ಕೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಯಾವ್ಯಾವ ಅಂಶಗಳು ಬಕ್ಸಾರ್ ಕದನದ ಪರಿಣಾಮಗಳಾಗಿದ್ದಾವೆ ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಮಕ್ಕಳು, ಬಕ್ಸಾರ್ ಕದನದಿಂದಾಗಿ ಯಾವ ಪರಿಣಾಮಗಳಾಗುತ್ತವೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕು ಅಂದ್ರೆ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು. ಆ ಹಕ್ಕನ್ನೇ ನಾವು ದಿವಾನಿ ಹಕ್ಕು ಅಂತೇಳಿ ಕರೀತೀವಿ. ಅದನ್ನ ಎರಡನೇ ಶಾ ಆಲಂ, ಮೊಘಲ್ ದೊರೆಯಾದಂತಹ ಎರಡನೇ ಶಾ ಆಲಂ ಕಂಪನಿಗೆ ನೀಡಲೇಬೇಕಾದಂತಹ ಅನಿವಾರ್ಯತೆ ಉಂಟಾಗಿರುತ್ತೆ. ಎರಡನೆಯದಾಗಿ ವಾರ್ಷಿಕ 26 ಲಕ್ಷ ರೂಪಾಯಿಗಳ ಒಂದು ಹಣವನ್ನು ಪಡೆದು ಶಾ ಆಲಂ ಬಂಗಾಳದ ಮೇಲೆ ತನ್ನ ಎಲ್ಲ ಅಧಿಕಾರಗಳನ್ನು ಕೂಡ ಬಿಟ್ಟುಕೊಡ್ಬೇಕಾಗುತ್ತೆ. ಅದಾದ ನಂತರದಲ್ಲಿ ಔದ್ ಪ್ರಾಂತ್ಯದ ದೊರೆಯಾದಂತಹ ನವಾಬನಾದಂತಹ ಶುಜಾ ಉದ್ದೌಲ್ ಎನ್ನುವಂಥವನು ಕಂಪನಿಗೆ 50 ಲಕ್ಷ ರೂಪಾಯಿಗಳ ಯುದ್ಧ ಪರಿಹಾರ, ಬಕ್ಸಾರ್ ಕದನದ ಯುದ್ಧ ಪರಿಹಾರದ ಹಣವನ್ನು ಕಂಪನಿಗೆ ಅಥವಾ ಬ್ರಿಟಿಷರಿಗೆ ನೀಡಬೇಕಾಗುತ್ತೆ. ಜೊತೆಗೆ ಮೀರ್ ಜಾಫರ್ ಆ ವೇಳೆಗೆ ಸಾವನ್ನಪ್ಪಿದ್ರಿಂದಾಗಿ ಅವನ ಮಗನಿಗೆ ವಿಶ್ರಾಂತ ವೇತನವನ್ನು ನೀಡಿ ಬಂಗಾಳದ ಸಂಪೂರ್ಣ ಆಡಳಿತವನ್ನ ಬ್ರಿಟಿಷರು ವಹಿಸಿಕೊಳ್ತಾರೆ. ಇದಕ್ಕೋಸ್ಕರ ಕಾಯ್ತಾ ಇದ್ರಲ್ವಾ ಬ್ರಿಟಿಷ್ನವರು, ಅದು ಸುಲಲಿತವಾಗುತ್ತೆ ಇಲ್ಲಿ ನೋಡಿ ಮಕ್ಕಳ. ಹೀಗೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಬಂಗಾಳದ ಕದನದ ಪರಿಣಾಮಗಳಾಗಿದ್ದಾವೆ. ಹಾಗಾದರೆ ಈ ಒಂದು ಕದನದಿಂದಾಗಿ ಬಂಗಾಳ ಸಂಪೂರ್ಣವಾಗಿ ಬ್ರಿಟಿಷರ ಕೈವಶವಾಗುತ್ತೆ. ಆಗಲೇ ನೀವು ಹೇಳಿದ ಕೇವಲ ಬಂಗಾಳ ಅಷ್ಟೇ ಅಲ್ಲ, ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳು ಕೂಡ ಬ್ರಿಟಿಷರ ಅಧೀನಕ್ಕೊಳಪಡ್ತವೆ. ಅಂತಿಮವಾಗಿರುವಂತಹ ರೀತಿಯಲ್ಲಿ ಬಂಗಾಳ ವಶವಾದ ನಂತರದಲ್ಲಿ ಭಾರತಕ್ಕೆ ಸುಮಾರು 1765ರಲ್ಲಿ ಹಿಂದೆ ಸೇನಾಧಿಕಾರಿಯಾಗಿದ್ದಂತಹ ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬರ್ತಾರೆ. ಬಂದಂತಹ ಗವರ್ನರ್ ಜನರಲ್ ಆಗಿ ಬಂದಂತಹ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಒಂದು ನೀತಿಯನ್ನ ಜಾರಿಗೊಳಿಸ್ತಾರೆ. ಆ ನೀತಿಯೇ ದ್ವಿಪ್ರಭುತ್ವ ಪದ್ಧತಿ. ನೋಡಿ ಮತ್ತೆ, ರಾಬರ್ಟ್ ಕ್ಲೈವ್ 1765ರಲ್ಲಿ ಒಂದು ನೀತಿಯನ್ನ ಜಾರಿಗೊಳಿಸ್ತಾನೆ. ಅದೇ ದ್ವಿಪ್ರಭುತ್ವ ಪದ್ಧತಿ. ಹೆಸರ ಹೇಳುತ್ತೆ ದ್ವಿಪ್ರಭುತ್ವ. ಎರಡು ರೀತಿಯಾಗಿರ್ತಕ್ಕಂಥ ಆಡಳಿತ. ಏನು ಹಾಗಾದ್ರೆ
ಒಂದು ಕಡೆ ಬ್ರಿಟಿಷರು, ಇನ್ನೊಂದು ಕಡೆ ನವಾಬ್. ಹೇಗೆ? ಒಂದು ಪ್ರದೇಶದಲ್ಲಿ ಬಂಗಾಳದಲ್ಲಿ ಬ್ರಿಟಿಷರು ಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನ ಪಡೆದುಕೊಳ್ತಾರೆ. ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು ಬ್ರಿಟಿಷರಿಗೆ. ಇನ್ನು ಉಳಿದ ರೀತಿಯಲ್ಲಿ ನ್ಯಾಯಾಡಳಿತವನ್ನು ಮಾಡ್ಕೊಂಡು ಹೋಗೋದು, ನ್ಯಾಯ ತೀರ್ಮಾನವನ್ನು ಮಾಡ್ಕೊಂಡು ಹೋಗೋದು, ಸಾಮ್ರಾಜ್ಯವನ್ನು ಗಮನಿಸಿಕೊಳ್ಳುವಂಥದ್ದು ನವಾಬನಿಗೆ. ಈ ರೀತಿಯಲ್ಲಿ ಇಬ್ಬಾಗವಾದಂತಹ ರೀತಿಯ ಒಂದು ಆಡಳಿತ ಪದ್ಧತಿಯನ್ನು ನಾವು ದ್ವಿಪ್ರಭುತ್ವ ಪದ್ಧತಿ ಅಂತೇಳಿ ಕರೀತೇವೆ. ನೋಡಿ ಮಕ್ಕಳೇ, ಬ್ರಿಟಿಷರ ಒಂದು ಹಣದ ದಾಹ ಹೇಗಿದೆ. ಕಂದಾಯ ವಸೂಲಿ ಮಾಡುವ ಹಕ್ಕು ಮಾತ್ರ ಪಡ್ಕೊಂಡ್ರು, ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಹಕ್ಕನ್ನ ನವಾಬನಿಗೆ ಬಿಟ್ಟುಕೊಟ್ರು. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಮುಖ ಪದ್ಧತಿ ದ್ವಿಪ್ರಭುತ್ವ ಅಥವಾ ದ್ವಿಸರ್ಕಾರ ಪದ್ಧತಿ ಅಂತ ಹೇಳಿ ಕರಿತೀವಿ. ಅದನ್ನ ರಾಬರ್ಟ್ ಕ್ಲೈವ್ 1765ರಲ್ಲಿ ಜಾರಿಗೊಳಿಸ್ತಾರೆ ನೋಡಿ. ಈ ರೀತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂತಹ ರೀತಿಯ ಈ ಒಂದು ಅಧ್ಯಾಯದಲ್ಲಿ ನಾವು ಇಷ್ಟು ಫಲಿತಾಂಶಗಳನ್ನು ಕುರಿತು ತಿಳ್ಕೋಬಹುದು ಮಕ್ಕಳೇ. ಮುಂದುವರೆದಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಯೆಡೆಗೆ ತಮ್ಮ ಗಮನವನ್ನು ಹರಿಸೋದಕ್ಕೆ ಸುಲಭ ಆಗುತ್ತೆ ಮಕ್ಕಳೇ. ಈ ಒಂದು ಅಧ್ಯಾಯ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ಅಧ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೋತ್ತರಗಳು ಅಭ್ಯಾಸದಲ್ಲಿ ಉತ್ತಮವಾಗಿದ್ದಾವೆ. ಅವುಗಳ ಜೊತೆಗೆ ಕೆಲವೊಂದು ಅಂಶಗಳನ್ನು ನಾನು ಮಾತ್ರ ತಿಳಿಸ್ತಾ ಹೋಗ್ತೀನಿ. ಪ್ರಶ್ನೆಗಳನ್ನ ನೋಡ್ಬೋದು. ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಕೋನದಿಂದಾಗಿರುವಂಥ ನೀಲಿ ನೀರಿನ ನೀತಿ ಎಂದರೇನು, ಅದನ್ನು ಯಾರು ಜಾರಿಗೊಳಿಸಿದರು? ಎರಡನೇದು, ಭಾರತದಲ್ಲಿನ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಪಟ್ಟಿ ಮಾಡಿ. ಕಾರ್ನಾಟಿಕ್ ಯುದ್ಧಗಳ ಪರಿಣಾಮಗಳನ್ನು ತಿಳಿಸಿ. ಬಕ್ಸಾರ್ ಕದನ ಸಂಭವಿಸಲು ಕಾರಣಗಳನ್ನು ಪಟ್ಟಿ ಮಾಡಿ. ಬಕ್ಸಾರ್ ಕದನ ಸಂಭವಿಸಲು ಪ್ರತ್ಯಕ್ಷವಾಗಿರ್ತಕ್ಕಂಥ ಕಾರಣಗಳನ್ನು ಪಟ್ಟಿ ಮಾಡಿ. ದ್ವಿಪ್ರಭುತ್ವ ಪದ್ಧತಿ ಎಂದರೇನು ತಿಳಿಸಿ. ಈಗಿನ ನಾವು ತಿಳ್ಕೊಂಡಿದ್ದೀವಿ. ಅಂತಿಮವಾಗಿ ಭಾರತದ ನಕ್ಷೆಯನ್ನು ರಚಿಸಿ ಯುರೋಪಿಯನ್ನರ ಪ್ರಮುಖ ನೆಲೆಗಳನ್ನು ಗುರುತಿಸ್ತಿರಲ್ವಾ? ಹಾಗಾಗಿ ಈ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿರ್ತಕ್ಕಂಥ ವಿಷಯಗಳು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಮುಗಿಸ್ತೀನಿ. ನಮಸ್ಕಾರ.